ಸಿಮ್ ಕಾರ್ಡ್ ಬಳಕೆದಾರರಿಗೆ ನಾಳೆಯಿಂದಲೇ ಜಾರಿಗೆ ಬರಲಿದೆ ಹೊಸ ಕಠಿಣ ನಿಯಮ. ಈ ಮಿತಿಗೆ ತಲುಪಿದವರಿಗೆ ಇನ್ನು ಮುಂದೆ ಹೊಸ ಸಿಮ್ ಸಿಗೋದೇ ಇಲ್ಲ. ಅಸಲಿಗೆ ಇದೇನು ಅಂತೀರಾ? ಇಲ್ಲಿದೆ ನೋಡಿ ಅದರ ಸಂಪೂರ್ಣ ಮಾಹಿತಿ. ಮೊಬೈಲ್ ಸಿಮ್ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ದೂರಸಂಪರ್ಕ ಇಲಾಖೆ ಸದ್ಯ ಮಹತ್ವದ ಬದಲಾವಣೆಗೆ ಮುಂದಾಗಿದ್ದು, ಆಗಸ್ಟ್ 24, 2026ರಿಂದ ಹೊಸ ನಿಯಮ ಕಡ್ಡಾಯವಾಗಿ ಜಾರಿಗೆ ಬರಲಿದೆ. ಇದರ ನೇರ ಪರಿಣಾಮ ಈಗಾಗಲೇ ನಿಗದಿತ ಮಿತಿಯಷ್ಟು ಸಿಮ್ಗಳನ್ನು ಹೊಂದಿರುವ ಗ್ರಾಹಕರ ಮೇಲೆ ಬೀಳಲಿದೆ ಅಂತ ಹೇಳಬಹುದು. ಪ್ರಸ್ತುತ ನಿಯಮದ ಪ್ರಕಾರ ದೇಶದ ಬಹುತೇಕ ರಾಜ್ಯಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ ಎಲ್ಲ ಟೆಲಿಕಾಂ ಕಂಪನಿಗಳನ್ನು ಸೇರಿಸಿ ಗರಿಷ್ಠ 9 ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ಮಾತ್ರ ಹೊಂದಲು ಅವಕಾಶವಿದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಈ ಮಿತಿ ಕೇವಲ 6 ಸಿಮ್ಗಳಿಗೆ ಮಾತ್ರ ನಿಗದಿಯಾಗಿದೆ. ನೀವು ಈಗಾಗಲೇ ಈ ಮಿತಿಯನ್ನ ತಲುಪಿದ್ದರೆ ನಾಳೆಯಿಂದ ಹೊಸ ಮೊಬೈಲ್ ಸಂಪರ್ಕ ಪಡೆಯುವುದು ಅಸಾಧ್ಯ. ಹೊಸ ಸಿಮ್ಗೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಹೆಸರಿನಲ್ಲಿ ಈಗಾಗಲೇ ಎಷ್ಟು ಸಂಪರ್ಕಗಳಿದೆ ಎಂಬುದನ್ನು ಟೆಲಿಕಾಂ ಕಂಪನಿಯ ಕಟ್ಟುನಿಟ್ಟಾಗಿ ಪರಿಶೀಲಿಸಲಿದೆ. ಹಾಗಾದರೆ ನಿಮ್ಮ ಹೆಸರಿನಲ್ಲಿ ಈಗ ಎಷ್ಟು ಸಿಮ್ಗಳು ಸಕ್ರಿಯವಾಗಿದೆ ಎಂದು ತಿಳಿಯುವುದು ಹೇಗೆ? ಇದಕ್ಕೆ ಕೇಂದ್ರ ಸರ್ಕಾರದ ಸಂಚಾರ್ ಸಾಥಿ ಮತ್ತು ಟ್ಯಾಫ್ಕಾಪ್ ಪೋರ್ಟಲ್ ಬಳಸಿ ಪರಿಶೀಲಿಸಿಕೊಳ್ಳಬಹುದು. ಒಂದು ವೇಳೆ ಅನಧಿಕೃತ ಸಿಮ್ಗಳಿದ್ದರೆ ತಕ್ಷಣ ಬ್ಲಾಕ್ ಮಾಡಲು ಇದು ನೆರವಾಗುತ್ತದೆ. ನಾಳೆಯಿಂದಲೇ ಹೊಸ ನಿಯಮ ಜಾರಿಗೆ ಬರುವ ಮುನ್ನ ನೀವು ಒಮ್ಮೆ ಚೆಕ್ ಮಾಡಿಕೊಳ್ಳಿ, ಸುರಕ್ಷಿತವಾಗಿರಿ.